ಬೆಳಗಾವಿಯಲ್ಲಿ ಗಣೇಶ ವಿಸರ್ಜನೆಯ ವೇಳೆಯಲ್ಲಿ ಎಂಇಎಸ್ ಪುಂಡಾಟ. ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆಯ ವೇಳೆಯಲ್ಲಿ ಘಟನೆಯಾಗಿರುವುದು. ಬೆಳಗಾವಿಯಲ್ಲಿ ಗಣೇಶ ವಿಸರ್ಜನೆಯ ವೇಳೆಯಲ್ಲಿ ಎಂಇಎಸ್ ಪುಂಡರು ಪುಂಡಾಟವನ್ನ ಮೆರೆದಿದ್ದಾರೆ. ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆಯ ಸಂದರ್ಭದಲ್ಲಿ ಘಟನೆಯಾಗಿದೆ. ಪಾಟೀಲ್ ಗಲ್ಲಿಯ ಗಣೇಶ ಮಂಡಳಿ ಮೆರವಣಿಗೆಯಲ್ಲಿ ಘಟನೆ ನಡೆದಿದೆ. ಮಹಾರಾಷ್ಟ್ರ ನಾಡಗೀತೆಯನ್ನ ಹಾಕಿ ಯುವ ಸಮೂಹ ವಿಕೃತಿಯನ್ನ ಮೆರೆದಿದೆ. ಜೈ ಮಹಾರಾಷ್ಟ್ರ ಡಿಜೆ ಸಾಂಗ್ ಅನ್ನ ಹಾಕಿ ಉದ್ದಟತನವನ್ನ ಪ್ರದರ್ಶನ ಮಾಡಿದ್ದಾರೆ. ಗಣೇಶೋತ್ಸವ ಮೆರವಣಿಗೆಯಲ್ಲಿ ಮಹಾರಾಷ್ಟ್ರ ನಾಡಗೀತೆಯ ನೃತ್ಯ ಮಾಡಿಕೊಂಡು ಜೈ ಜೈ ಮಹಾರಾಷ್ಟ್ರ ಅಂತ ಫುಲ್ ಡಿಜೆ ಹಾಡುಗಳಿಗೆ ಅವರು ಸ್ಟೆಪ್ಸ್ ಗಳನ್ನ ಹಾಕಿ ವಿಕೃತಿಯನ್ನ ಮೆರೆದಿದ್ದಾರೆ. ಪದೇ ಪದೇ ಹಾಡು ಹಾಕಿ ಸ್ಟೆಪ್ ಹಾಕಿದ್ದಾರೆ ಅಲ್ಲಿನ ಯುವ ಸಮೂಹ. ಮೊಬೈಲ್ ವಿಡಿಯೋದಲ್ಲಿ ನಾಡದ್ರೋಹಿಯ ಕೃತ್ಯ ಬಟಾ ಬಯಲಾಗಿರುವುದು. ಸದ್ಯ ನೋಡಿದ್ವಲ್ಲ ವಿಡಿಯೋವನ್ನ ನೋಡಿ, ಎಂಇಎಸ್ ಯಾವ ರೀತಿಯಾಗಿ ಪುಂಡಾಟ ಮಾಡ್ತಿದ್ದಾರೆ ಅಂತ. ನಾವೀಗಾಗಲೇ ಈ ಹಿಂದೆ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿತ್ತು, ಬಟ್ ಮತ್ತೆ ನಮ್ಮ ರಾಜ್ಯದಲ್ಲೇ ಇಟ್ಕೊಂಡು ಜೈ ಜೈ ಮಹಾರಾಷ್ಟ್ರ ಅಂತಂದ್ರೆ ಅವರ ಮನಸ್ಥಿತಿ ಏನು? ಇಲ್ಲೇ ಇದ್ದಾರೆ, ಕರ್ನಾಟಕದಲ್ಲಿದ್ದಾರೆ, ಆದ್ರೆ ಆರಾಮಾಗಿ ಮಹಾರಾಷ್ಟ್ರ ಜೈ ಜೈ ಅಂದ್ಕೊಂಡು ವಿಕೃತಿ ಮೆರೆಯೋದು ಅಂದ್ರೆ ಎಲ್ಲೆಲ್ಲ ಅವಕಾಶ ಸಿಗುತ್ತೆ, ಯಾವ್ಯಾವ ಸಂದರ್ಭ ಸಿಗುತ್ತೆ, ಅವ್ರ ಮನಸ್ಥಿತಿ ಹೆಂಗಿದೆ, ಆ ಎಲ್ಲ ನಾಡದ್ರೋಹಿ ಕೃತ್ಯ ಮಾಡುವಂತ ಕೆಲಸಗಳನ್ನ ವೇದಿಕೆ ಸಿಕ್ಕಾಗೆಲ್ಲ ಮಾಡ್ತಾರೆ. ಗಣೇಶೋತ್ಸವ ಸಂದರ್ಭದಲ್ಲಿ ಅದು ಅವಶ್ಯಕತೆ ಇತ್ತ? ಯಾವುದೋ ಒಂದು ಹಾಡಿಗೆ ಸ್ಟೆಪ್ಸ್ ಹಾಕೊಂಡು ಏನೋ ಹೋದ್ರು, ಹಬ್ಬವ ಮಾಡಿದ್ರಂತಲ್ಲ. ಅವರ ಮನಸ್ಥಿತಿ ನಮ್ಮ ರಾಜ್ಯದಲ್ಲೇ ಇದ್ಕೊಂಡು, ಬೆಳಗಾವಿಯಲ್ಲೇ ಇದ್ಕೊಂಡು ಅವಕಾಶ ಸಿಕ್ಕಿದಾಗ ಕನ್ನಡ ವಿಚಾರವಾಗಿ ಎಲ್ಲಾ ಸಂದರ್ಭದಲ್ಲೂ ಕೂಡ ಇಂಥ ಕೃತಿಯನ್ನು ಮಾಡ್ತಾನೆ ಹೋಗ್ತಾರೆ. ಎಷ್ಟು ಸೂಕ್ಷ್ಮ ವಿಚಾರಗಳು ಅಷ್ಟೂ ಇಲ್ಲದೆ ಅಂದ್ರೆ ಅಂಥವ್ರು ಯಾಕೆ ಊರ್ ಬಿಟ್ಟು ಹೋಗೋದು ಇಲ್ಲ, ಅದನ್ನ ಬಿಟ್ಕೊಂಡು ಸಿಕ್ಕಾಗ ಮಹಾರಾಷ್ಟ್ರದ ನಾಡಗೀತೆ ಹಾಡೋದು, ಇಲ್ಲ ನಾವು ಹಿಂದಿಲೇ ಮಾತಾಡೋದು, ನಮಗದೇ ರಾಷ್ಟ್ರ ಭಾಷೆ ಆಗಿದೆ, ನಾವು ಕನ್ನಡ ಎಲ್ಲ ಮಾತನಾಡೋದು ಅಂತಹ ಉದ್ದಟತನವನ್ನ ಮೆರೆದು ಮತ್ತೆ ಅಲ್ಲಿನ ಶಾಂತಿ ಸೌಹಾರ್ದತೆಯನ್ನ ಹಾಳು ಮಾಡೋ ಕೆಲಸಕ್ಕೆ ಮುಂದಾಗ್ತಾರೆ ಈ ಎಲ್ಲ ಪುಂಡ್ರು. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ರಾಜೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜೇಶ್, ಯಾವಾಗ ಈ ಘಟನೆ ನಡೆಯಿತು, ತದನಂತರ ಹಿಂಗ ಹಾಡ ಹಾಕೊಂಡು ಪುಂಡಾಟ ಮೆರೆತಿದ್ದಾರಲ್ಲ, ಅವ್ರ ಮೇಲೆ ಏನ್ ಕ್ರಮ ಆಗಿದೆ ರಾಜೇಶ್? ಎಸ್ ಅಖಿಲೇಶ್, ಏನಂತಂದ್ರೆ ಕಳೆದ 24 ಗಂಟೆಗಳಿಂದ ಗಣೇಶೋತ್ಸವ ಅಂದ್ರೆ ವಿಸರ್ಜನೆ ಮೆರವಣಿಗೆ ಸಾಕಷ್ಟು ಪ್ರಮಾಣದ ವಿಜೃಂಭಣೆಯಿಂದ ನಡೀತಾ ಇದೆ ಅಂತ ಹೇಳ್ಬೋದು. ಬೆಳಗಾವಿಯಲ್ಲಿ ಪ್ರಸಿದ್ಧವಾಗಿ ಏನಂತಂದ್ರೆ ಹಲವಾರು ಭಾಗಗಳಿಂದ ಏನ್ ನೋಡ್ಲಿಕ್ಕೆ ಸಾಕಷ್ಟು ಲಕ್ಷಾಂತರ ಭಕ್ತರು ಕೂಡ ಬರ್ತಾರೆ. ಅದರಂತೆ ಪೊಲೀಸರು ಕೂಡ ಸಿದ್ಧತೆ ನಡೆಸ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಎಂಇಎಸ್ ಪುಂಡ್ರು ಏನಂತಂದ್ರೆ ಡಿಜೆ ಅಲ್ಲಿ ಏನು ಜೈ ಜೈ ಮಹಾರಾಷ್ಟ್ರವನ್ನು ಗೀತೆಯನ್ನ ಹಾಕಿ ಏನು ಸಂಭ್ರಮ ಪಟ್ಟಿರುವಂತ ದೃಶ್ಯಗಳು ಕೂಡ ಕೆಲವು ಮೊಬೈಲ್ಗಳಲ್ಲಿ ಸೆರೆ ಆಗ್ತದೆ. ಅದು ಈ ರೀತಿ ಏನು ಅಂತಂದ್ರೆ ಮಹಾರಾಷ್ಟ್ರ ನಾಡಗೀತೆಗೆ ಹುಚ್ಚೆದ್ದು ಕುಣಿಯುವಂತ ಸಂಸ್ಕೃತಿ ಬೆಳೀತಾ ಇದೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಕೂಡ ಅವರ ವಿರುದ್ಧ ಕ್ರಮ ಆಗಬೇಕು, ಆಮೇಲೆ ಯಾರು ಏನು ಡಿಜೆಯನ್ನ ಹಚ್ಚಿರ್ತಾರೆ ಅವ್ರ ವಿರುದ್ಧ ಕೂಡ ಕ್ರಮ ಆಗಬೇಕು ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯನೂ ಕೂಡ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಂಇಎಸ್ ಅವರು ಯಾಕೆ ಈ ತರ ಪದೇ ಏನೋ ಕರ್ನಾಟಕದಲ್ಲಿ ಏನೋ ಮಹಾರಾಷ್ಟ್ರದ ಪರವಾಗಿ ಜಯಕಾರ ಕೂಗುವಂತ ಇರ್ಬೋದು, ಆಮೇಲೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಆಗಿರ್ಬೋದು, ಇನ್ನಿತರ ಘಟನೆಗಳಲ್ಲಿ ಸಾಕಷ್ಟು ಮುನ್ನೆಲೆಗೆ ಬರ್ತಾ ಇರತಕ್ಕಂಥದ್ದು. ಆದ್ರೆ ಪೊಲೀಸರು ಎಲ್ಲಾ ರೀತಿ ಕಟ್ಟುನಿಟ್ಟಿನ ಕ್ರಮ ತಗೊಂಡುಕೊಂಡ್ರು ಕೂಡ ಆದ್ರೆ ಎಂಇಎಸ್ ಪುಂಡ್ರು ಮಾತ್ರ ತಮ್ಮ ಹಠವನ್ನ ಬಿಡದೆ ಮತ್ತೆ ಉದ್ದಟನ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಅಂತಾನೆ ಹೇಳ್ಬೋದು ಅಖಿಲೇಶ್. ಎಸ್, ಥ್ಯಾಂಕ್ ಯು ರಾಜೇಶ್ ತಮ್ಮೆಲ್ಲ ಮಾಹಿತಿಗೆ.